ನಮಸ್ಕಾರ, ಇದು ನಮ್ಮ ನಡಬೇರಿ ನ್ಯೂಸ್. ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ ಇವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವವನ್ನು ಹಾಗೂ ಮಂಡ್ಯ ಗ್ರಾಮ ಸಹಾಯಕರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು RTO ಕಚೇರಿ ಮುಂಭಾಗದಲ್ಲಿ ಏರ್ಪಡಿಸಲಾಗಿತ್ತು. ನೂತನ ಕಟ್ಟಡವನ್ನು ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಿದರು. ಚೂರು ಸೈಡ್ ಸರ್, ಚೂರು ಈ ಕಡೆ ಸರ್, ಚೂರು ಚೂರು ಹಾಂ ಸರ್. ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರನ್ನು ಮತ್ತು ಮಂಡ್ಯ ಶಾಸಕರಾದ ಶ್ರೀ ಗಡಿಗ ರವಿಕುಮಾರ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ನೌಕರರ ಹಾಗೂ ಜಿಲ್ಲಾ ಗ್ರಾಮಾಡಳಿತ ಆಡಳಿತಾಧಿಕಾರಿಗಳ ಸಚಿವರುಗಳಾದ ಶ್ರೀಯುತ N. ಚಲುವರಾಯಸ್ವಾಮಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮ ಸೇವಕರ ಸಂಘದ ನೂತನ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಚಿವರು ತಾವು ದಯವಿಟ್ಟು 10,000 ಜನ ಗ್ರಾಮ ಸೇವಕರು ಕಡ್ಡಾಯ ಲೆಕ್ಕದಲ್ಲಿ ವಿಲೇಜ್ ಕನ್ನಡ ಕೆಳಗಡೆ ಅದ್ಭುತವಾದ ಕೆಲಸ ಕಾರ್ಯಗಳು ಮಾಡಿದ್ರೆ ತಮ್ಮ ಗಮನದಲ್ಲಿದೆ ಸಾಹೇಬ್ರೆ. ಹಂಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಗಮನ ತಂದ್ರೆ ನಮ್ಮ ಫೈಲ್ ಆಗುತ್ತೆ. 10,950 ಜನ ಈ ಕೆಲಸ ತಮ್ಮ ಫೋಟೋಗಳನ್ನು ಪೂಜೆ ಮಾಡ್ತೀವಿ ಸ್ವಾಮಿ. ನಿಜವಾಗ್ಲೂ ಕೂಡ ನಮ್ಮ ಎಲ್ಲ ಗ್ರಾಮ ಸೇವಕರಾಗುತ್ತೆ. ಈ ಕೆಲಸ ತಮ್ಮಲ್ಲಿ ತಾವು ಮಾಡಬೇಕು, ತಮ್ಮಲ್ಲಿ ಸವರೇ ಪ್ರಾರ್ಥನೆ ಮಾಡಿಕೊಂಡು ಈ ಮನವಿಗೆ ಸಲ್ಲಿಸ್ತಾ ಇದ್ದೀವಿ ಸಾಹೇಬ್ರೆ. ಈ ಸಂದರ್ಭದಲ್ಲಿ ತಮ್ಮ ಕೋರಿಕೆಯ ಒಂದು ಮನವಿ ಪತ್ರವನ್ನು ನೀಡಿದ ಮಂಡ್ಯ ನೂತನ ಸಂಘದ ಕಟ್ಟಡಕ್ಕೆ ಪ್ರಮುಖ ಪಾತ್ರಧಾರಿಯಾದ ಶ್ರೀ ರಾಜೇಶ್ ರವರು ಸಂಘದ ಪದಾಧಿಕಾರಿಗಳ ಪಟ್ಟಿಯನ್ನು ಸಾವಿರವಾಗಿ ಮಾಹಿತಿ ನೀಡಿದರು. ಚಿಕ್ಕಮಂಡ್ಯ ದೊಡ್ಡಲಿಂಗಯ್ಯ ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ ಚೆಲುವಯ್ಯ, ನಿರ್ದೇಶಕರು ಕರಿಯಯ್ಯ ಎಲಿಯೂರು, ದಾಸಯ್ಯ ಚಿಕ್ಕಬಾಣಸ್ವಾಡಿ, ಮಾಯ್ಗಯ್ಯ ಅಲಿಗೆರೆ, ಪುಡ್ಸ್ವಾಮಿ ದೊಡ್ಡಗರನಹಳ್ಳಿ, ಶಿವಯ್ಯ ಅಟ್ಟ, ಸುಂದರೇಶು ಅವೇರಳ್ಳಿ. ಸಹಮತದೊಂದಿಗೆ ಅಧ್ಯಕ್ಷರಾದ MP ಜಯಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಗ್ರಾಮ ಸಹಾಯಕರ ಸಂಘ ಸ್ಥಾಪನೆಯಾಗಿದ್ದು ಮತ್ತು ಸಾಗೂರು ನಿಂಗಯ್ಯ, ಗೋಪಾಲಪುರದ ರಂಗಯ್ಯ ಮತ್ತು ಉರ್ಮಾಲ ಕಸಗೆರೆ ಸಿದ್ದಯ್ಯ, ಬಸರಾಳು ಗ್ರಾಮ ಸಹಾಯಕ ಲೋಲಯ್ಯ ಗ್ರಾಮ ಸಹಾಯಕರ ಸಂಘಕ್ಕಾಗಿ RTO ಕಚೇರಿ ಮುಂಭಾಗ ಜಾಗವನ್ನು ಮಂಜೂರು ಮಾಡಿಕೊಟ್ಟರು. ಇವರುಗಳ ಪರಿಶ್ರಮದಿಂದ ಸುಮಾರು 47 ವರ್ಷಗಳಾದ ನಂತರ 2018ರಲ್ಲಿ GB ರಾಜೇಶ್ ರವರ ಕಾರ್ಯಕ್ರಮದ ಕುರಿತು AC ಶಿವಮೂರ್ತಿರವರು ನೂತನ ಕಟ್ಟಡದ ಹಾಗೂ ಗ್ರಾಮ ಸಹಾಯಕರ ಬಗ್ಗೆ ಸಾವಿರವಾಗಿ ಮಾಹಿತಿ ನೀಡಿದರು. ಜಾಗವನ್ನು ನಾವು ಮಂಜೂರು ಮಾಡಿಕೊಡ್ತೀವಿ. ಈಗ ಹಾಸ್ಟೆಲ್ ಕಟ್ಬೋದು, ಅದು ಬೇರೆ ಎಲ್ಲ ಇಲಾಖೆ ಕಟ್ಟಡ ಕಟ್ಕೊಳ್ಬೇಕಾದ್ರೆ ಈಗ ಎದುರುಗಡೆ ಬೇರೆ ಬೇರೆ ಇಲಾಖೆಯವರು ಕೂಡ ನಿಂತು ಮೊದಲು ನಾವೇ ಮಂಜೂರು ಮಾಡಿಕೊಟ್ಟಿರೋರು ಸಂಘದ ಕಟ್ಟಡವನ್ನು ಕಟ್ಟಿ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಬಹಳ ವರ್ಷಗಳ ನಂತರ ನೀವೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಹೋರಾಟ ಮಾಡಿ ಬಹಳ ಶ್ರಮಪಟ್ಟು ಇವತ್ತು ನೂತನ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿದಿರಿ. ಇದು ಬಹಳ ವರ್ಷಗಳ ಮೊದಲೇ ಆಗಬೇಕಿತ್ತು. ನಮ್ಮೆಲ್ಲ ಗ್ರಾಮ ಸಹಾಯಕರು ನಮ್ಮ ಇಲಾಖೆಯಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಇಲಾಖೆಯ ಬೇಸ್ಮೆಂಟ್ ಅಂತಂದ್ರೆ ನೀವೇ. ಈಗ ನಾವು ನಂತರ ಮಂಡ್ಯ ತಹಸೀಲ್ದಾರರಾದ ಬಿರಾದರ್ ಅವರು ನೂತನ ಕಟ್ಟಡ ಹಾಗೂ ಗ್ರಾಮ ಸಹಾಯಕರ ಬಗ್ಗೆ ಮಾತನಾಡಿದರು. ಅದೇ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಥರ ಸಂಘಟಕರಾಗಿ ಈ ಏನು ಗ್ರಾಮ ಸಹಾಯಕರ ಸಂಘ ಇದೆ ಇದು ಹೆಚ್ಚಿನ ಮಟ್ಟಿಗೆ ಬೆಳೀಲಿ ಮತ್ತು ಅವರ ಏನು ಬೇಡಿಕೆಗಳಿದ್ದಾವೆ ಆದಷ್ಟು ಬೇಗ ಈಡೇರಲಿ. ಯಾಕಂದ್ರೆ ಗ್ರಾಮ ಸಹಾಯಕರು ನಮ್ಮ ಇಲಾಖೆಗೆ ಬುನಾದಿ ಇದ್ದಾಗೆ. ಯಾಕಂದರೆ ನಾವು 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಬೇರೆ ಕಡೆ ಹೋಗ್ತೀವಿ. ಬಟ್ ಅವರು ಜಾಯಿನ್ ಆದಾಗಿನಿಂದ ರಿಟೈರ್ಡ್ ಆಗುತ್ತಾನ, ರಿಟೈರ್ಡ್ ಆದರೂ ಸಹ ಅದೇ ಹಳ್ಳಿಯಲ್ಲಿ ಇದ್ಕೊಂಡು ನಮ್ಮ ಇಲಾಖೆಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅವೆಲ್ಲ ಕೊಡ್ತಾರೆ.
ಕಂದಾಯ ಇಲಾಖೆ ಸಂಘದ ಅಧ್ಯಕ್ಷರಾದ ತಮ್ಮಣ್ಣಗೌಡರು ಮಾತನಾಡಿದರು. ನಮ್ಮ ಗ್ರಾಮ ಸಹಾಯಕರು ನಮ್ಮ ಗ್ರಾಮ ಮಟ್ಟದಲ್ಲಿ ಅವರ ಇಲ್ಲೇ ನಾವು ಕಂದಾಯ ಇಲಾಖೆಯ ಒಂದು ಒಂದು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಮಾಹಿತಿ ತಮ್ಗೆ ಗೊತ್ತಿದೆ. ಹಂಗಾಗಿ ತಾವೊಂದು ಮನೆಯ ಒಂದು ಬೇಸ್ ಮಟ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈಗಾಗಲೇ ಏನು ನಮ್ಮ ಭಾಳ ದಿವಸಗಳ ಬೇಡಿಕೆ ಏನಿದೆ, ತಮ್ಮನ್ನು ಡಿ ಗ್ರೂಪ್ ಮಾಡಬೇಕು ಅಂತೇಳಿ ಭಾಳ ದಿವಸದ ಬೇಡಿಕೆ ಇದೆ. ಅದಕ್ಕೆ ನಿಮ್ಮ ಬೇಡಿಕೆ ಈ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ಎ ಸಿ ಶಿವಮೂರ್ತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಂದಾಯ ಇಲಾಖೆ ಅಧ್ಯಕ್ಷರಾದ ತಮ್ಮಣ್ಣಗೌಡರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಸಹಾಯಕರ ಸಂಘದ ಸದಸ್ಯರುಗಳು ಹಾಗೂ ಗ್ರಾಮ ಸಹಾಯಕರುಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ರೆಡಿ